ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಟೆರಾಬೈಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವು ಜವಳಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಸೈನ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ಆನ್ಯುವಲ್ ಎಕ್ಸಾಮ್ಗೆ ಬೇಕಾದಂತ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ಚಾಪ್ಟರ್ ನ ಓದಿ ಕಂಪ್ಲೀಟ್ ಮಾಡಿರ್ತೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡೋಣ. ಬನ್ನಿ, ಈ ಎಲ್ಲ ಕ್ವಶನ್ಸ್ ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ನೀವು ಈಸಿಯಾಗಿ 60+ ಸ್ಕೋರ್ ಮಾಡಬಹುದು. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾ, ಬನ್ನಿ ಇವಾಗ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಅಂತ ನೋಡೋಣ. ಮೊದಲನೇದಾಗಿ ಫಸ್ಟ್ ಚಾಪ್ಟರ್ ಕಂಪ್ಯೂಟರ್ ಸಿಸ್ಟಮ್. ಈ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಪ್ಪ ಅಂದ್ರೆ, ಫಸ್ಟ್ ಒನ್ ಎಕ್ಸ್ಪ್ಲೇನ್ ಎವಲ್ಯೂಷನ್ಸ್ ಆಫ್ ಕಂಪ್ಯೂಟರ್, ಅಂದ್ರೆ ಎಕ್ಸ್ಪ್ಲೇನ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಸೆಕೆಂಡ್ ಒನ್ ಎಕ್ಸ್ಪ್ಲೇನ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಸೊ ಪ್ರತಿ ವರ್ಷ ರಿಪೀಟ್ ಆಗೋ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಓಕೆ, ಸೊ ಈ ಕ್ವಶನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಎಕ್ಸ್ಪ್ಲೇನ್ ವರ್ಡ್ ಸೈಜ್, ಮೆಮರಿ ಸೈಜ್ ಅಂಡ್ ಕ್ಲಾಕ್ ಸ್ಪೀಡ್. ದೆನ್ ಕೋರ್. ಫೋರ್ತ್ ಒನ್ ಎಕ್ಸ್ಪ್ಲೇನ್ ಪ್ರೈಮರಿ ಮೆಮರಿ ಅಂಡ್ ಸೆಕೆಂಡರಿ ಮೆಮರಿ. ಸೊ ಈ ಕ್ವಶನ್ ಈ ತರನಾದ್ರೂ ಬರ್ಬೋದು, ಅಥವಾ ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಮೆಮರಿ ಅಂಡ್ ಸೆಕೆಂಡರಿ ಮೆಮರಿ. ಸೊ ಮತ್ತೆ ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ಆ ಕ್ವಶನ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ರ್ಯಾಮ್ ಅಂಡ್ ರಾಮ್, ಮೀನ್ಸ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂಡ್ ರೀಡ್ ಓನ್ಲಿ ಮೆಮರಿ. ದೆನ್ ಫಿಫ್ತ್ ಒನ್ ಎಕ್ಸ್ಪ್ಲೇನ್ ಆಪರೇಟಿಂಗ್ ಸಿಸ್ಟಮ್ ಯೂಸರ್ ಇಂಟರ್ಫೇಸ್, ಆರ್ ಎಕ್ಸ್ಪ್ಲೇನ್ ದ ಆಪರೇಟಿಂಗ್ ಸಿಸ್ಟಮ್ ಅಂತನಾದ್ರೂ ಕೇಳಬಹುದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ. ಸೊ ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಅಂದ್ರೆ ಸ್ಟ್ರಕ್ಚರ್ಡ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ ಮತ್ತೆ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ದೆನ್ ಎಕ್ಸ್ಪ್ಲೇನ್ ಡೇಟಾ ಕ್ಯಾಪ್ಚರಿಂಗ್, ಡೇಟಾ ಸ್ಟೋರೇಜ್ ಅಂಡ್ ಡೇಟಾ ರಿಟ್ರೀವಲ್. ದೆನ್ ಏಟ್ ಕ್ವಶನ್ ಎಕ್ಸ್ಪ್ಲೇನ್ ಮೈಕ್ರೋ ಪ್ರೊಸೆಸರ್ ಅಂಡ್ ಮೈಕ್ರೋ ಕಂಟ್ರೋಲರ್, ಅಥವಾ ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋ ಪ್ರೊಸೆಸರ್ ಅಂಡ್ ಮೈಕ್ರೋ ಕಂಟ್ರೋಲರ್. ಆಲ್ಮೋಸ್ಟ್ ಗ್ಯಾರಂಟಿ ಕ್ವಶನ್ ಎಲ್ಲ ಇದರಲ್ಲಿ ಇರುತ್ತೆ. ಸೊ ಸೆಕೆಂಡ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಎನ್ಕೋಡಿಂಗ್ ಸ್ಕೀಮ್ಸ್ ಅಂಡ್ ನಂಬರ್ ಸಿಸ್ಟಮ್. ಸೊ ಇದರಲ್ಲಿ ನಿಮಗೆ ಜಾಸ್ತಿ 100% ಕೇಳೋ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ಕನ್ವರ್ಷನ್ ಕ್ವಶನ್ ಬರುತ್ತೆ ಒಂದು. ಓಕೆ, ಸೊ ಅದನ್ನ ಬಿಟ್ಟು ಇನ್ನೇನ್ ಬರ್ಬೋದಪ್ಪ ಅಂದ್ರೆ ಫಸ್ಟ್ ಒನ್ ಇರೋದು ನೋಡಿ, ಹೌ ಟು ಕನ್ವರ್ಟ್ ಫ್ರಮ್ ಡೆಸಿಮಲ್ ನಂಬರ್ ಸಿಸ್ಟಮ್ ಟು ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್ ಆರ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಈ ಕ್ವಶನ್ ಆದ್ರೂ ಕೇಳಬಹುದು. ಅಥವಾ ಡಿಫೈನ್ ರಾಡಿಕ್ಸ್ ಅಂಡ್ ಮೆನ್ಷನ್ ದ ಟೈಪ್ಸ್ ಆಫ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತನಾದ್ರೂ ಕೇಳಬಹುದು. ಸೊ ರಾಡಿಕ್ಸ್ ಅಂದ್ರೆ ಏನು? ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎನಿ ನಂಬರ್ ಸಿಸ್ಟಮ್ ಇಸ್ ಕಾಲ್ಡ್ ರಾಡಿಕ್ಸ್. ಓಕೆನಾ? ದೆನ್ ಟೈಪ್ಸ್ ಆಫ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್ ಮತ್ತೆ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ದೆನ್ ಎಕ್ಸ್ಪ್ಯಾಂಡ್ ಅಸ್ಕಿ, ಇಸ್ಕಿ ಅಂಡ್ ಐಸಿ. ಅಸ್ಕಿ ಅಂದ್ರೆ ಏನು? ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಇಸ್ಕಿ ಅಂದ್ರೆ ಏನು? ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ದೆನ್ ಐಸಿ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಓಕೆನಾ? ದೆನ್ ಫೋರ್ತ್ ಒನ್ ಸಾಲ್ವ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಲಾಸ್ಟ್ ಅಲ್ಲಿ ಇರುವಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ಕನ್ವರ್ಷನ್. ಸೊ ಅದರಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಒನ್ ಯಾವುದು? ಆಕ್ಟಲ್ ಟು ಹೆಕ್ಸಾಡೆಸಿಮಲ್. ಸೊ convert the number from octal number system to hexadecimal number system. Second question ಯಾವ್ದಪ್ಪ ಅಂದ್ರೆ hexadecimal number system to binary number system. Third one binary number system into octal number system. Then fourth one hexadecimal number system into octal number system. Then last one octal number system into decimal number system conversions ಕೇಳಬಹುದು. ಆಲ್ಮೋಸ್ಟ್ ಕೇಳುವಂತ ಕ್ವಶನ್ ಇದು. ಸೊ ಥರ್ಡ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಎಮರ್ಜಿಂಗ್ ಟ್ರೆಂಡ್ಸ್. ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡೇಟಾ, ಎಕ್ಸ್ಪ್ಲೇನ್ ರೋಬೋಟಿಕ್ಸ್. ಥರ್ಡ್ ಒನ್ ಎಕ್ಸ್ಪ್ಲೇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫೋರ್ತ್ ಒನ್ ಎಕ್ಸ್ಪ್ಲೇನ್ ಕ್ಲೌಡ್ ಕಂಪ್ಯೂಟಿಂಗ್ ಆರ್ ಎಕ್ಸ್ಪ್ಲೇನ್ ಬ್ಲಾಕ್ ಚೈನ್. ಸೊ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆರ್ ಫಿಕ್ಸ್ಡ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡೇಟಾ. ಓಕೆನಾ? ಸೊ ನೆಕ್ಸ್ಟ್ ಫೋರ್ತ್ ಒನ್ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್. ಫೋರ್ತ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್. ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಸ್ಟೆಪ್ಸ್ ಟು ಸಾಲ್ವ್ ದ ಗಿವನ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದ್ರೆ ನಮ್ಗೆ ಯಾವ್ಯಾವ ಸ್ಟೆಪ್ಸ್ ಬರುತ್ತೆ ಅಂತ ಆ ಕ್ವಶನ್ ಆದ್ರೂ ಕೇಳಬಹುದು. ಅಥವಾ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಅಲ್ಗಾರಿದಮ್. ಗುಡ್ ಅಲ್ಗಾರಿದಮ್ ಬೇಕಾದಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇದು. Third one, write a pseudocode and draw a flowchart to find average of 4 numbers. So next 3 questions same. Pseudocode ಮತ್ತೆ ಆ pseudocode ಫ್ಲೋ ಚಾರ್ಟ್ ಕೇಳಬಹುದು.
ಓಕೆ. ಸೊ ಎವರೇಜ್ ಆಫ್ 4 ನಂಬರ್ಸ್ ಆದ್ರೂ ಕೇಳ್ಬೋದು, ಫೈಂಡ್ ಸಮ್ ಆಫ್ 2 ನಂಬರ್ಸ್ ಆದ್ರೂ ಕೇಳ್ಬೋದು, ಅಥವಾ ಫೈಂಡ್ ಇವನ್ ಆರ್ ಆಡ್ ನಂಬರ್ ಅಂತನಾದ್ರೂ ಕೇಳ್ಬೋದು. ಸೊ ಇದನ್ ಬಿಟ್ಟು ಇಲ್ಲಿ ಇನ್ನೇನ್ ಕೇಳ್ಬೋದು ಅಂದ್ರೆ ಎಕ್ಸ್ಪ್ಲೇನ್ ಇಫ್ ಸ್ಟೇಟ್ಮೆಂಟ್ ವಿತ್ ಎಕ್ಸಾಂಪಲ್ ಆರ್ ಎಕ್ಸ್ಪ್ಲೇನ್ ಇಫ್ ಎಲ್ ಸ್ಟೇಟ್ಮೆಂಟ್ ವಿತ್ ಎಕ್ಸಾಂಪಲ್. ಇವೆರಡರಲ್ಲಿ ಒಂದ್ ಕ್ವಶನ್ ಆದ್ರೂ ಬರ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಕೇಳುವಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ಸುಡೋ ಕೋಡ್. ಓಕೆನಾ. ಸೊ ನೆಕ್ಸ್ಟ್ ಒನ್ 5th ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್. ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಪೈಥಾನ್. ಓಕೆ. ಸೆಕೆಂಡ್ ಒನ್ ಎಕ್ಸ್ಪ್ಲೇನ್ ಟು ಎಕ್ಸಿಕ್ಯೂಷನ್ ಮೋಡ್ಸ್. ಓಕೆ. ಥರ್ಡ್ ಒನ್ ಎಕ್ಸ್ಪ್ಲೇನ್ ರೂಲ್ಸ್ ಆಫ್ ಐಡೆಂಟಿಫೈಯರ್ ಇನ್ ಪೈಥಾನ್. ಸೊ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್, ನಿಮ್ಗೆ 3 ಮಾರ್ಕ್ಸ್ ಅಲ್ಲಿ ಕೇಳುವಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ಎಕ್ಸ್ಪ್ಲೇನ್ ರೂಲ್ಸ್ ಆಫ್ ಐಡೆಂಟಿಫೈಯರ್ಸ್ ಇನ್ ಪೈಥಾನ್. ದೆನ್ ಫೋರ್ತ್ ಒನ್ ಎಕ್ಸ್ಪ್ಲೇನ್ ಅರ್ಥಮೆಟಿಕಲ್ ಆಪರೇಷನ್ಸ್ ಯೂಸ್ಡ್ ಇನ್ ಪೈಥಾನ್ ಆರ್ ಎಕ್ಸ್ಪ್ಲೇನ್ ರಿಲೇಷನಲ್ ಆಪರೇಷನ್ಸ್ ಯೂಸ್ಡ್ ಇನ್ ಪೈಥಾನ್. ಸೊ ಈ ಎರಡು ಕ್ವಶನ್ ಅಲ್ಲಿ ಒಂದ್ ಕ್ವಶನ್ 5 ಮಾರ್ಕ್ಸ್ ಕ್ವಶನ್ ಅದು ಗ್ಯಾರಂಟಿ ಕ್ವಶನ್. ಅರ್ಥಮೆಟಿಕ್ ಆದ್ರೂ ಕೇಳಬಹುದು ಅಥವಾ ರಿಲೇಷನಲ್ ಆದ್ರೂ ಕೇಳಬಹುದು. ದೆನ್ ಲಾಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕನ್ವರ್ಷನ್ಸ್, ಇಂಪ್ಲಿಸಿಟ್ ಕನ್ವರ್ಷನ್ ಆರ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್. ಓಕೆನಾ. ದೆನ್ 6th ಚಾಪ್ಟರ್ ಫ್ಲೋ ಆಫ್ ಕಂಟ್ರೋಲ್. ಸೊ ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂತ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ರೈಟಿಂಗ್ ದ ಪ್ರೋಗ್ರಾಮ್. ಒಂದು ಯಾವ್ದಾದ್ರು ಪ್ರೋಗ್ರಾಮ್ ಬರೀಬೇಕು, ಆ ಪ್ಯಾಟರ್ನ್ ಜನರೇಟ್ ಮಾಡಬೇಕು. ಸೊ ಇಲ್ಲಿ ಇರ್ತಕ್ಕಂಥದ್ದು 4 ಪ್ರೋಗ್ರಾಮ್. ಓಕೆ. ABCD ಈ 4ರಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಕೇಳಬಹುದು. ಆಲ್ಮೋಸ್ಟ್ ಕೇಳುವಂತ ಪ್ರೋಗ್ರಾಮ್ಸ್ ಈ ಚಾಪ್ಟರ್ ಅಲ್ಲಿ ಪ್ರೋಗ್ರಾಮ್ ಬಿಟ್ರೆ ಬೇರೆ ಏನು ಬರೋಲ್ಲ, ಬರೋದು ಪ್ರೋಗ್ರಾಮ್ ಮಾತ್ರ. ಅದು ಪ್ಯಾಟರ್ನ್ ಜನರೇಟ್ ಮಾಡಬಹುದು. ನೆಕ್ಸ್ಟ್ ಚಾಪ್ಟರ್ ನಂಬರ್ 7 ಫಂಕ್ಷನ್. ಸೊ ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಲೋಕಲ್ ಅಂಡ್ ಗ್ಲೋಬಲ್ ವೇರಿಯೇಬಲ್ ವಿತ್ ಎಕ್ಸಾಂಪಲ್. ದೆನ್ ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆಫ್ ಪೈಥಾನ್. ದೆನ್ ಹೌ ಟು ಕ್ರಿಯೇಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಓಕೆ. ಸೊ ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಲೋಕಲ್ ಅಂಡ್ ಗ್ಲೋಬಲ್ ವೇರಿಯೇಬಲ್ ವಿತ್ ಎಕ್ಸಾಂಪಲ್. ಓಕೆನಾ. ದೆನ್ 8th ಚಾಪ್ಟರ್ ಸ್ಟ್ರಿಂಗ್ಸ್. ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಸ್ಟ್ರಿಂಗ್ ಆಪರೇಷನ್ಸ್ ಇನ್ ಪೈಥಾನ್, ಆರ್ ಸೆಕೆಂಡ್ ಕ್ವಶನ್ ಎಕ್ಸ್ಪ್ಲೇನ್ ಬಿಲ್ಟ್ ಇನ್ ಫಂಕ್ಷನ್ಸ್ ಫಾರ್ ಸ್ಟ್ರಿಂಗ್, ಅಂಡ್ ಥರ್ಡ್ ಕ್ವಶನ್ ಹೌ ಟು ಆಕ್ಸೆಸಿಂಗ್ ಕ್ಯಾರೆಕ್ಟರ್ಸ್ ಇನ್ ಎ ಸ್ಟ್ರಿಂಗ್. ಸೊ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಅದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಸ್ಟ್ರಿಂಗ್ ಆಪರೇಷನ್ಸ್ ಇನ್ ಪೈಥಾನ್. ದೆನ್ 9th ಚಾಪ್ಟರ್. ಸೊ 9th ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ಎಕ್ಸ್ಪ್ಲೇನ್ ಲಿಸ್ಟ್ ಆಪರೇಷನ್ಸ್, ಸೆಕೆಂಡ್ ಒನ್ ಹೌ ಟು ಟ್ರಾವರ್ಸಿಂಗ್ ಎ ಲಿಸ್ಟ್, ಥರ್ಡ್ ಒನ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬಿಲ್ಟ್ ಇನ್ ಫಂಕ್ಷನ್ಸ್ ಇನ್ ಲಿಸ್ಟ್ ಮ್ಯಾನಿಪುಲೇಟರ್ಸ್. ಓಕೆನಾ. ದೆನ್ 10th ಚಾಪ್ಟರ್ಸ್ ಟುಪಲ್. ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಹೌ ದ ಎಲಿಮೆಂಟ್ಸ್ ಆಫ್ ಎ ಟುಪಲ್ ಎನ್ಕ್ಲೋಸ್ಡ್, ಸೆಕೆಂಡ್ ಒನ್ ಹೌ ಟು ಆಕ್ಸೆಸಿಂಗ್ ಎಲಿಮೆಂಟ್ಸ್ ಇನ್ ಎ ಟುಪಲ್, ಥರ್ಡ್ ಒನ್ ಎಕ್ಸ್ಪ್ಲೇನ್ ಟುಪಲ್ ಆಪರೇಷನ್ಸ್, fourth one explain built-in functions in tuple, fifth one define dictionaries, then last one how to accessing dictionaries. Okay na. Then last chapter social impact. ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ರೈಟ್ ಎ ಶಾರ್ಟ್ ನೋಟ್ ಆನ್ ಡಿಜಿಟಲ್ ಫುಟ್ ಪ್ರಿಂಟ್, ಸೆಕೆಂಡ್ ಒನ್ ರೈಟ್ ಎ ಶಾರ್ಟ್ ನೋಟ್ ಆನ್ ಕಾಪಿ ರೈಟ್ಸ್, ಥರ್ಡ್ ಒನ್ expand IPR intellectual property rights, right? Fourth one explain cybercrime, then fifth one write a short note on hacking, then sixth the last one explain combating and preventing cybercrime. So ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಅದು ಎಕ್ಸ್ಪ್ಲೇನ್ ಸೈಬರ್ ಕ್ರೈಮ್ ಆರ್ ರೈಟ್ ಎ ಶಾರ್ಟ್ ನೋಟ್ ಆನ್ ಹ್ಯಾಕಿಂಗ್. ಸೊ ಈ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಸ್ಟಡಿ ಮಾಡಿದ್ರೆ ಈಸಿಯಾಗಿ 60+ ಸ್ಕೋರ್ ಮಾಡಬಹುದು ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್. Jai Hind. All the best for your exams. Thank you.